ನಮಸ್ತೆ ಎಲ್ರಿಗೂ. ತುಂಬಾ ಜನ ಕೇಳ್ತಾ ಇದ್ರು ಡ್ರೈವಿಂಗ್ ಲೈಸೆನ್ಸ್ ಇದೆ, ಯಾವ್ದಾದ್ರು ಜಾಬ್ ಇದ್ರೆ ಹೇಳಿ ಅಂತೇಳಿ. ಅಂಥವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಆಪರ್ಚುನಿಟಿ ಈಗ ಬಂದಿದೆ. ಸೊ ಡೆಲ್ಲಿ ಪೊಲೀಸ್ ಒಳಗಡೆ ಡ್ರೈವರ್ ಹುದ್ದೆಗಳನ್ನ ಕರೆದಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಡ್ರೈವರ್ ಹುದ್ದೆಗೆನೆ ಕರೆದಿದ್ದಾರೆ. ಇದಕ್ಕೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಇನ್ನು ಮುಂದಿನ ಒಂದು ನೋಟಿಫಿಕೇಶನ್ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ತಪ್ಪದೆ ಪೂರ್ತಿ ವಿಡಿಯೋನ ನೋಡಿ. ಜೈ. ಮೊದಲದಾಗಿ ಈ ಒಂದು ನೋಟಿಫಿಕೇಶನ್ ನೋಡ್ತಾ ಇರ್ಬೋದು, ಕಾನ್ಸ್ಟೇಬಲ್ ಡ್ರೈವರ್ ಮೇಲ್ ಇನ್ ಡೆಲ್ಲಿ ಪೊಲೀಸ್ ಅಂತೇಳಿ ಎಕ್ಸಾಮಿನೇಷನ್ ಈ ಥರ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಬಂದಿದೆ. ಹಾಗೆ ಈ ಒಂದು ಡೇಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋ ಡೇಟ್ ಬಂದುಬಿಟ್ಟು ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು 24ನೇ ತಾರೀಕು 9ನೇ ತಿಂಗಳು ಸೆಪ್ಟೆಂಬರಿಗೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ 15ಕ್ಕೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಸೊ ನೀವು ಅಷ್ಟರೊಳಗಡೆ ಈ ಒಂದು ಎಕ್ಸಾಮ್ನ ಹಾಕ್ಕೋಬೇಕಾಗುತ್ತೆ. ಹಾಗೆ ಆನ್ಲೈನ್ ಪೇಮೆಂಟ್ ಬಂದುಬಿಟ್ಟು ನಿಮಗೆ 16ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇದಾದಮೇಲೆ ನೀವೇನಾದರೂ ಅಪ್ಲಿಕೇಶನ್ ತಪ್ಪಾಗಿ ಹಾಕ್ಕೊಂಡ್ರೆ ಅದನ್ನ ತಿದ್ದುಪಡಿಸ್ಲಿಕ್ಕೆ ನಿಮಗೆ ಡೇಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು 23ರಿಂದ 25ನೇ ತಾರೀಕುವರೆಗೆ 2 ದಿನ ಕಾಲಾವಕಾಶ ಕೊಡ್ತಾರೆ. ಬಟ್ ಇದಕ್ಕೆ ನೀವು ತುಂಬ ಇದನ್ನು ಮಾಡಬೇಕಾಗತ್ತೆ, ಅಮೌಂಟನ್ನ ಪೇ ಮಾಡಬೇಕಾಗತ್ತೆ. ಅವಾಗಲೂ ಕೂಡ ಹಾಕ್ಬೇಕಾದ್ರೆ ಹುಷಾರಾಗಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಹಾಗೆ ಎಕ್ಸಾಮ್ ಬಂದುಬಿಟ್ಟು ಡಿಸೆಂಬರಲ್ಲಿ ತಿಂಗಳಲ್ಲೇ ಅಥವಾ ಜನವರಿ 2026 ಒಳಗೆ ನಡೆಯುತ್ತೆ ಅಂಥೇಳಿ ಅವರು ಅಂದಾಜಲ್ಲಿ 2 ಮಂತನ್ನು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಒಂದು ಪೇಜ್ ನೋಡೋದಾದರೆ ಈಗ ನಮಗೆ ಬೇಕಾದಂಥ ಒಂದು ಮೇನ್ ಪಾಯಿಂಟ್ಗಳನ್ನ ನೋಡ್ಕೊಳ್ತಾ ಹೋಗೋಣ. ಪೇ ಸ್ಕೇಲ್ನ ನೋಡೋಣ. ಮೊದಲು ಸ್ಯಾಲ್ರಿ ಕಡೆ ಹೋಗೋಣ. ಸ್ಯಾಲ್ರಿ ಬಂದುಬಿಟ್ಟು ಲೆವೆಲ್ 3 ಸ್ಯಾಲ್ರಿ ಎಲ್ಲ ಸೇಮ್ ಇರುತ್ತೆ. ನೀವು PC ಹೋದರೂ ಅಷ್ಟೇ, ಪೊಲೀಸ್ಗೆ ಹೋದರೂ ಅಷ್ಟೇ, ಡ್ರೈವರ್ಗೆ ಬಂದರೂ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಸೊ 27,700 ರೂಪಾಯಿಂದ ನಿಮ್ಮ ಒಂದು ಬೇಸಿಕ್ ಪೇ ಸ್ಟಾರ್ಟ್ ಆಗುತ್ತೆ. ನಿಮ್ಮ 60 ವರ್ಷ ಮುಟ್ಟೋದ್ರೊಳಗೆ ನೀವು 69,100 ಬೇಸಿಕ್ ಪೇ ಹೋಗುತ್ತೆ. ಇದು HR DR ಎಲ್ಲ ಸೇರಿಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು 48ರಿಂದ 50,000 ಮುಟ್ಟುತ್ತೆ. 21,000 ಇದು ಬೇಸಿಕ್ ಪೇ ಮಾತ್ರ ಅವ್ರು ತೋರಿಸಿರ್ತಾರೆ. ಇದಾದ ನಂತರ ವೇಕೆನ್ಸಿ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ನಿಮಗೆ ವೇಕೆನ್ಸಿ ಕಾಣ್ತಾ ಇದೆ. ಎಕ್ಸ್ ಸರ್ವಿಸ್ಮನ್ಗೆ 83 ವೇಕೆನ್ಸಿ ಇದೆ ಟೋಟಲ್ ಆಗಿ. ಹಾಗೆ ನಮಗೆ ಇನ್ನು ಮಿಕ್ಕಿದವರಿಗೆಲ್ಲ 654 ಪೋಸ್ಟ್ಗಳಿದೆ. ಇದರಲ್ಲಿ ನಾವು ಕಾಂಪಿಟೇಟಿವ್ ಮಾಡಬೇಕಾಗುತ್ತೆ. 83ರಲ್ಲಿ ನಾವು ಮಾಡೋಕ್ಕಾಗಲ್ಲ ವಿದ್ಯಾರ್ಥಿಗಳು. ಇದು ಓನ್ಲಿ ಎಕ್ಸ್ ಆರ್ಮಿದವರು ಮಾಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನೋಡೋದಾದರೆ ಏಜ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಏಜ್ ನೋಡೋದಾದರೆ 21ರಿಂದ 30 ವರ್ಷ ಜನರಲ್ ಅವರಿಗೆ ಕೊಟ್ಟಿದ್ದಾರೆ. ಡೇಟ್ ಆಫ್ ಬರ್ತ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು 2/7/1995 ಮೇಲ್ಪಟ್ಟಂಥ ಡೇಟ್ ಆಫ್ ಬರ್ತ್ ಯಾರ್ಯಾರ್ದಿದನೋ ಅವರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. OBC ಅವರು ಜನರಲ್ ಅವರು. ST SC ಅವರಿಗೆ 5 ವರ್ಷ ಕೊಟ್ಟಿದ್ದಾರೆ. ಹಾಗೆ OBC ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ ಸರ್ವಿಸ್ಮೆನ್ ಅವರಿಗೆ 3 ವರ್ಷ ಅವ್ರು ರಿಟೈರ್ಡ್ ಆಗಿ 3 ವರ್ಷದೊಳಗಡೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಸ್ಪೋರ್ಟ್ಸರಿಗೆ 5 ವರ್ಷ ಇದೆ. ಹಾಗೆ 10 ವರ್ಷನೂ ಏಜ್ ರಿಲ್ಯಾಕ್ಷನ್ ಇದೆ. ಒಟ್ಟಾಗಿ ST ಅವರು 21ರಿಂದ 35 ಒಳಗಡೆ ಹಾಕ್ಬೋದು. OBC ಅವರು 21ರಿಂದ 33 ಒಳಗಡೆ ಹಾಕ್ಬೋದು. ಜನರಲ್ ಮಾತ್ರ 30 ಅಷ್ಟೇ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ಮನ್ ತಿಳಿಸಿದಾಗೆ ಅವರು 3 ವರ್ಷ ಚಾನ್ಸ್ ಇರುತ್ತೆ ರಿಟೈರ್ಡ್ ಆದಮೇಲೆ. ಇದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲೇದಾಗಿ 10+2 ಕಂಪಲ್ಸರಿ ಅಂತಂದರೆ ನೀವು PUCಯನ್ನು ಪಾಸ್ ಆಗಿರಬೇಕು. ಅದಾದ ನಂತರ ನಿಮ್ಮ ಹತ್ರ ಹೆವಿ ವೆಹಿಕಲ್ ಲೈಸೆನ್ಸ್ ಇರಬೇಕು. HMV ಅಂತಾರೆ, ಹೆವಿ ಮೋಟರ್ ವೆಹಿಕಲ್. ಈ ಒಂದು ನಿಮ್ಮ ಲೈಸೆನ್ಸ್ನ ಹೊಂದಿರಬೇಕು. ಹಾಗೆ ನಿಮಗೆ ಡ್ರೈವಿಂಗ್ ನಾಲೆಡ್ಜ್ ಎಲ್ಲ ತುಂಬಾ ಇರಬೇಕಾಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಪೇಜ್ ನೋಡೋಣ. ನಿಮ್ಮ ಹತ್ರ ನೀವೇನಾದರೂ NCC ಸ್ಟೂಡೆಂಟ್ ಆಗಿದ್ದರೆ ನಿಮಗೆ NCC ಮಾಡಿದವ್ರಿಗೆ 5% ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್ ನಿಮಗೆ ಕೊಡ್ತಾರೆ. ಎಕ್ಸಾಮ್ ಒಳಗಡೆ ನಿಮಗೆ 5% ಎಕ್ಸ್ಟ್ರಾ ಮಾರ್ಕ್ಸ್ಗಳನ್ನ ಕೊಡ್ತಾರೆ. BAದವ್ರಿಗೆ 3 ಇದೆ, Aದವ್ರಿಗೆ 2% ಇದೆ. ಇದಾದ ನಂತರ ನೀವೇನಾದರೂ ಡಿಗ್ರಿ ಒಳಗಡೆ ಡಿಸ್ಟಿಂಕ್ಷನ್ ಬಂದಿದ್ದರೆ ನಿಮಗೆ 5% ಸಿಗುತ್ತೆ. ಫಸ್ಟ್ ಕ್ಲಾಸ್ ಒಳಗಡೆ ಪಾಸಾಗಿದ್ದರೆ 4 ವರ್ಷ 4% ಸಿಗುತ್ತೆ. ಸೆಕೆಂಡ್ ಕ್ಲಾಸ್ ಈ ಥರ ನಿಮಗೆ ಇವೆಲ್ಲ ಎಕ್ಸ್ಟ್ರಾ ಬೋನಸ್ ಮಾರ್ಕ್ಸ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಹಾಗೆ ಆನ್ಲೈನ್ ಫೀಸ್ ಬಂದುಬಿಟ್ಟು 100 ರೂಪಾಯಿ ಇದೆ ಜನರಲ್ ಅವರಿಗೆ, OBC ಅವರಿಗೆ. ST SC ಅವರಿಗೆ ಹಾಗೆ ಎಕ್ಸ್ ಸರ್ವಿಸ್ಮನ್ಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ. ಈಗ ನೆಕ್ಸ್ಟ್ ನೋಡೋದಾದರೆ ಎಕ್ಸಾಮ್ ಸೆಂಟರ್ಗಳು. ಸೊ ನೋಡ್ತಾ ಇರ್ಬೋದು ಎಕ್ಸಾಮ್ ಸೆಂಟರ್ಗಳು ಕರ್ನಾಟಕದಲ್ಲಿ ಒಂದು 9 ಎಕ್ಸಾಮ್ ಸೆಂಟರ್ಗಳಿವೆ. ನಿಮಗೆ ಹತ್ರ ಯಾವುದೋ ಆಪ್ಷನ್ಗಳನ್ನ ಕೊಟ್ಕೊಳ್ಳಿ. ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟದ ಕಡೆ ಅಂತೂ ಅವ್ರು ಕೊಡಲ್ಲ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಅನ್ನೋದನ್ನ ಒಂದು ಕ್ವಿಕ್ಕಾಗಿ ನೋಡ್ಕೊತ ಹೋಗೋಣ. ಮೊದಲು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಇದಾದ ನಂತರ ನಿಮಗೆ
PE ಮತ್ತು MT ಅಂತಂದರೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಇರುತ್ತೆ, ಅಂದರೆ ರನ್ನಿಂಗ್ ಅದರದ್ದೆಲ್ಲ. ಮೆಜರ್ಮೆಂಟ್ ಟೆಸ್ಟ್ ಅಂದರೆ ನಿಮ್ಮ ಹೈಟ್ ವೇಟಿನ ಚೆಕ್ ಇರುತ್ತೆ. ಸೊ ಇದಾದ ನಂತರ ಮತ್ತೆ ನಿಮ್ಗೆ ಕಟ್ ಆಫ್ ಬಿಡ್ತಾರೆ. ಟ್ರೇಡ್ ಟೆಸ್ಟ್ ನಡೆಯುತ್ತೆ, ಡ್ರೈವಿಂಗ್ ಟೆಸ್ಟು. ಇದಾದಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್, ಡಾಕ್ಯುಮೆಂಟೇಷನ್, ಈ ಒಂದು ಪ್ರೊಸೆಸ್ಸಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆದರೆ ಆಗುತ್ತೆ. ಈಗ ನಿಮಗೆ ಎಕ್ಸಾಮ್ಗೆ ಫಸ್ಟ್ ಎಕ್ಸಾಮ್ ಇದೆ, ಎಕ್ಸಾಮ್ಗೆ ಏನೇನು ಓದ್ಕೋಬೇಕು ಅನ್ನೋದನ್ನ ಇದರೆಲ್ಲ ಅವರು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಮೊದಲೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಹಿಂದಿ ಮತ್ತು ಇಂಗ್ಲೀಷ್ ಒಳಗಡೆ ಈ ಒಂದು ಎಕ್ಸಾಮ್ ಇರುತ್ತೆ, ಕನ್ನಡದಲ್ಲಿ ಇರೋದಿಲ್ಲ. ಹಾಗೆ 100 ಕ್ವಶನ್ಗಳಿರುತ್ತೆ, 100 ಮಾರ್ಕ್ಸೇ ಇರುತ್ತೆ. ಅವರು ನೋಟಿಫಿಕೇಷನ್ ಒಳಗಡೆ ಇದನ್ನ ಕೊಟ್ಟಿದ್ದಾರೆ. ನೋಡೋಣ ಅಲ್ಲಿ ಚೇಂಜ್ ಏನಾದರೂ ಆದರೆ ಬರೆಯುವಂತಾರೆ. ಮೊದಲು ಪಾರ್ಟ್ ಎದಲ್ಲಿ ಬಂದುಬಿಟ್ಟು ನಿಮಗೆ ಜನರಲ್ ಅವೇರ್ನೆಸ್ ಇರುತ್ತೆ, ಕೇವಲ 20 ಕ್ವಶನ್ಗಳಿರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ, 20 ಕ್ವಶನ್ಗಳು, 20 ಮಾರ್ಕ್ಸ್. ಇದಾದ ನಂತರ ನಮೆರಿಕಲ್ ಅಬಿಲಿಟಿ ಇರುತ್ತೆ, 10ಕ್ಕೆ 10 ಮಾರ್ಕ್ಸ್. ಓಕೆನಾ. ಇದಾದ ನಂತರ ನಿಮಗೆ 50 ಮಾರ್ಕ್ಸ್ ಇರೋದು. ನೋಡಿ, ಓದೋರಿಗೂ ಹಾಗೆ ಬೇರೆ ಡ್ರೈವಿಂಗ್ ಜನರಲ್ ನಾಲೆಡ್ಜ್ ಇರೋರು ಇಲ್ಲಿ ಭಾಳ ಕಾಂಪಿಟೇಷನ್ ನಡೆಯುತ್ತೆ. ಓದೋರು ಮೇಲಿರೋ ಒಂದು 50 ಮಾರ್ಕ್ಸ್ಗಳನ್ನ ಪಡೆದು ಬಿಡ್ತಾರೆ, ಡ್ರೈವಿಂಗ್ ಇದರಲ್ಲಿ ಹೋಗ್ತಾರೆ. ಸೊ ಡ್ರೈವಿಂಗಲ್ಲಿ ಟ್ಯಾಲೆಂಟ್ ಇರೋರು ಮೇಲ್ಗಳಲ್ಲಿ ಫೇಲ್ ಆಗ್ತಾರೆ. ಹಾಗಾಗಿ ಇದಕ್ಕೆ 2 ಅವಶ್ಯಕತೆ ಇರುತ್ತೆ. ಪಾರ್ಟ್ ಡಿ ಒಳಗಡೆ ನಿಮಗೆ ರೋಡ್ ಸೈನ್ಸ್, ವೆಹಿಕಲ್ ಮೇಂಟೆನೆನ್ಸ್, ಟ್ರಾಫಿಕ್ ರೂಲ್, ಸಿಗ್ನಲ್, ವೆಹಿಕಲ್ ಎನ್ರೋಲ್ಮೆಂಟ್, ಇದೆಲ್ಲದರ ರೀತಿ ಕ್ವಶನ್ ಕೇಳ್ತಾರೆ. ನೀವು ನಿಮ್ಮ ಹತ್ರ ಯಾರು ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ಬಿಟ್ಟು ಒಂದು ಬುಕ್ ಇರುತ್ತೆ ಅವ್ರ ಹತ್ರ, ಆ ಬುಕ್ಕ ತೊಗೊಂಬಿಟ್ಟು ಅದನ್ನೊಂದು ಸರ್ತಿ ಓದಿರಿ. ನೀವು ಎಷ್ಟೇ ಪರ್ಫೆಕ್ಟ್ ಡ್ರೈವರ್ ಇದ್ದರೂ ನಿಮಗೆ ಕೆಲವೊಂದು ಸಿಗ್ನಲ್ಗಳಾಗಲಿ, ರೂಲ್ಸ್ ರೆಗ್ಯುಲೇಷನ್ಗಳಾಗಲಿ ಗೊತ್ತಿರಲ್ಲ. ಹಾಗಾಗಿ ಅದನ್ನು ನೀವು ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ, ಒಳ್ಳೆಯದು. ಹಾಗೆ ಈಗ ನಾವು PE ಬಗ್ಗೆ ನೋಡೋಣ. ಅಂದರೆ ಫಿಸಿಕಲ್ ಎಂಡೂರೆನ್ಸ್ ಏನೇನು ಇರುತ್ತೆ ನಿಮಗೆ, ದೈಹಿಕ ಶಿಕ್ಷಣ, ಇದಕ್ಕೆ ಬಂದುಬಿಟ್ಟು ಮೊದಲೇದಾಗಿ ನಿಮಗೆ 1600 ಮೀಟ್ರ್ ರನ್ನಿಂಗ್ ಇರುತ್ತೆ. ಯಾರ್ಯಾರು 30 ವರ್ಷದ ಒಳಗಡೆ ಇರ್ತಾರೋ ಅವ್ರು ನಿಮಗೆ 7 ವರ್ಷ ಇರುತ್ತೆ. 30 ವರ್ಷ ಮೇಲ್ಪಟ್ಟವ್ರಿಗೆ 8 ನಿಮಿಷ ಕೊಡ್ತಾರೆ. ಹಾಗೆ 40 ವರ್ಷ ಅದು ಎಕ್ಸ್ ಮನೆಗೆ 9 ನಿಮಿಷ ಕೊಡ್ತಾರೆ. ಅದು ನಿಮಗೆ ಮ್ಯಾಟ್ರಲ್ಲ. ನೀವು 7 ನಿಮಿಷ ನೋಡಿರಿ, 30 ವರ್ಷದೊಳಗೆ 7 ನಿಮಿಷ ಕೊಡಬೇಕು. ಇನ್ನು ಮಿಕ್ಕಿದವರು 8 ನಿಮಿಷದೊಳಗೆ ಓಡಬೇಕು. ಲಾಂಗ್ ಜಂಪ್ ಇದೆ, 12.5 ಫೀಟ್ ಜಂಪ್ ಮಾಡಬೇಕು. ಹೈ ಜಂಪ್ ಬಂದುಬಿಟ್ಟು 3.5 ಫೀಟ್ ಇರುತ್ತೆ. ಆರಾಮಾಗಿ ಕ್ಲಿಯರ್ ಮಾಡ್ತಾರೆ. ಫಿಸಿಕಲ್ ಬಗ್ಗೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಬಟ್ ರನ್ನಿಂಗ್ನ ಸ್ವಲ್ಪ ದಿನ 1 ಕಿಲೋಮೀಟ್ರ್ ಓಡ್ತಾ ಇದ್ದರೆ ನಿಮಗೆ ಆರಾಮಾಗಿ ಅಭ್ಯಾಸ. ಓಕೆ, ಹೈಟ್ ಬಗ್ಗೆ ನೋಡೋದಾದರೆ ಎಲ್ಲ ಕ್ಯಾಟಗರಿಯವ್ರಿಗೆ 170 ಸೆಂಟಿಮೀಟರ್ ಇದ್ದರೆ, ST ಅವರಿಗೆ 5 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅಂದರೆ 165 ST ಅವ್ರಿಗಿದ್ದರೆ, ಇನ್ನು ಉಳಿದವರೆಲ್ಲ 170 ಸೆಂಟಿಮೀಟರ್ ಕಂಪಲ್ಸರಿ. ST, SC, OBC, 2A ಏನು ಬರ್ತೀವಿ ನೀವೆಲ್ಲ 170 ಸೆಂಟಿಮೀಟರ್ ಇರಬೇಕಾಗುತ್ತೆ. ಕೇವಲ ST ಅವ್ರಿಗೆ ಮಾತ್ರ 5 ಸೆಂಟಿಮೀಟರ್ ಕಮ್ಮಿ ಕೇಳಿದ್ದಾರೆ. 165 ಇದ್ದರೆ ಅವ್ರು ಆಗ್ತಾರೆ. ಸೊ ಚೆಸ್ಟ್ ನೋಡೋದಾದರೆ ನಿಮಗೆ 81 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡಬಲ್ ಮಾಡಿದಾಗ 5 ಸೆಂಟಿಮೀಟರ್ ನಿಮಗೆ ಹೆಚ್ಚಿಗೆ ಬರಬೇಕು, ಅಂದರೆ ಉಬ್ಬಿಸಿದಾಗ. ಇದಾದ ನಂತರ ನಿಮಗೆ ಡ್ರೈವಿಂಗ್ ಒಂದು ಅದ್ರ ಕೂಡ ಮಾರ್ಕ್ಸ್ ಇರುತ್ತೆ. ಟ್ರೇಡ್ ಟೆಸ್ಟ್ ದಿನ ಏನೇ ಇರುತ್ತೆ ಅಂದರೆ, ಮೊದಲು ನಿಮಗೆ ಲೈಟ್ ಮೋಟರ್ ವೆಹಿಕಲ್ ಕಾರನ್ನು ಕೊಡ್ತಾರೆ. ಅದರಲ್ಲಿ ನೀವು ಫಾರ್ವರ್ಡ್ ರಿವರ್ಸ್ ಅದ್ರ ಮಾರ್ಕ್ಸ್ ಇರುತ್ತೆ. ಪಾರ್ಕಿಂಗ್ ಮಾಡೋದು, ಹಾಗೆ ಹೆವಿ ಮೋಟರ್ ವೆಹಿಕಲ್ ಕೂಡ ಡ್ರೈವಿಂಗ್ ಫಾರ್ವರ್ಡ್ ಮುಂದೆ ಮತ್ತು ಹಿಂದೆ ರಿವರ್ಸ್ ಹೊಡೆಯೋದಿರುತ್ತೆ. ಇದಾದ ನಂತರ ಪಾರ್ಕಿಂಗ್ ಮಾಡೋದು. ಇದಾದಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು 25 ಮಾರ್ಕ್ಸ್ಗೆ ಏನಿರುತ್ತೆ. ನಾಲೆಡ್ಜ್ ಆಫ್ ಟ್ರಾಫಿಕ್, ಸಿಗ್ನಲ್, ರೋಡ್ ಸೈನ್ಸ್, ಬೇಸಿಕ್ ಡ್ರೈವಿಂಗ್ ರೂಲ್ಸ್, ಲೈಕ್ ಇವೆಲ್ಲ ಇರುತ್ತೆ. ಇದು ನಿಮ್ಮ ಒಂದು 10-15 ದಿನ ಎಲ್ಲಾದರೂ ಒಂದು ಕಡೆ ಕೋಚಿಂಗ್ ಹೋದ್ರೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ಎಷ್ಟೇ ಪರ್ಫೆಕ್ಟ್ ಇರಲಿ, ಬಟ್ ಈ ಕೆಳಗಿಂದ ಏನಿದೆಲ್ಲ 3ನೇದು, ಸೊ ಇವನ್ನ ಕೆಲವೊಂದು ಕಡೆ ಹೇಳ್ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಂತೂ ಇಲ್ಲ, ಬೇರೆ ಕಡೆ ಎಲ್ಲ ಹೇಳ್ಕೊಡ್ತಾರೆ. ಇದ್ರ ಬಗ್ಗೆ ನೀವು ಯೂಟ್ಯೂಬ್ ಮುಖಾಂತರ ನಾಲೆಡ್ಜ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾವುದೇ ತೊಂದರೆ ಇರೋಲ್ಲ. ಸೊ ಡಾಕ್ಯುಮೆಂಟ್ಗಳ ಬಗ್ಗೆ ನೋಡೋದಾದರೆ, ಇಷ್ಟು ಡಾಕ್ಯುಮೆಂಟ್ ಏನು ಕಾಣ್ತಿದ್ರು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಐ ಕಾರ್ಡ್, ಇವೆಲ್ಲ ಆಫ್ಟರ್ ನೀವು ಸೆಲೆಕ್ಷನ್ ಆದಮೇಲೆ ಬೇಕು ಅಂತ ಡಾಕ್ಯುಮೆಂಟ್ಗಳು. ಹಾಗೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ನೀವು ಆಧಾರ್ ಕಾರ್ಡು, ಈ ಥರ ತುಂಬ ಡಾಕ್ಯುಮೆಂಟ್ಗಳನ್ನ ಟೆಸ್ಟ್ಗಳಿಗೆ ತಗೊಂಡು ಹೋಗ್ತಾಯಿರಿ. ಇದಾದಮೇಲೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ PUC ಮಾರ್ಕ್ಸ್ ಕಾರ್ಡು, ನಿಮ್ಮೊಂದು ಫೋಟೋ, ಸಿಗ್ನೇಚರು, ರೀಸೆಂಟ್ ಕೊಡಿ. ಇಷ್ಟು ಅವಶ್ಯಕತೆ ಇರುತ್ತೆ. ಮೇನಾಗಿ ಈಗ ನೀವು ಎಕ್ಸಾಮಿಗೆ ಓದ್ಕೊಳ್ಳಿ, ಹಾಗೆ ಜೊತೆಗೆ ಸ್ವಲ್ಪ ರನ್ನಿಂಗ್ನ ಮಾಡ್ತಾಯಿರಿ.